ಫ್ರೆಂಡ್ಸ್, ಇದು ಬಂದು ಫ್ರೈಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಫ್ರೈಡೇ ಈವ್ನಿಂಗ್ ಪೂಜೆ ಇರೋದ್ರಿಂದ ನಾನು ನನ್ನ ಮಗಳು ಪೂಜೆ ಮಾಡೋಣ ಅಂತ ದೇವ್ರ ಮನೆಗೆ ಹೋಗಿ ಪೂಜೆ ಕೂಡ ಮಾಡ್ಕೊತಾ ಇದ್ದೀವಿ. ಸಾಯಂಕಾಲ ಬಂದು ನನ್ನ ಮಗ ಸ್ಕೂಲಿಂದ ಕೂಡ ಬರ್ತಾನಲ್ವಾ, ಅವನಿಗೆ ಕೂಡ ಸ್ವಲ್ಪ ವರ್ಕ್ ಇರುತ್ತೆ, ವರ್ಕ್ ಮಾಡಿಸೋಣ ಅಂತ ಅವನಿಗೂ ಸ್ವಲ್ಪ ವರ್ಕ್ ಮಾಡಿಸಿ ನಾನು ನನ್ನ ಹಸ್ಬೆಂಡ್ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು, ವೆದರ್ ಕೂಡ ತುಂಬ ಕೋಲ್ಡ್ ಆಗಿರೋದ್ರಿಂದ ಕಾಫಿ ಕುಡಿಯೋಣ ಅಂತ ನಾನು ನನ್ನ ಹಸ್ಬೆಂಡ್ ಕಾಫಿ ಕುಡಿದ್ವಿ. ಸ್ವಲ್ಪ ಚಿಕನ್ ಕೂಡ ತಂದಿದ್ರು ಸಾಯಂಕಾಲ, ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಪೆಪ್ಪರ್ ಜೀರಾ ಚಿಕನ್ ಮಾಡೋಣ ಅಂದ್ಕೊಂಡಿದ್ವಿ. ತುಂಬ ಟೇಸ್ಟಾಗಿರುತ್ತೆ. ಫಸ್ಟಿಗೆ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಬೇಕಾಗುತ್ತೆ. ಮೊಸರು ಮತ್ತು ಖಾರ ಉಪ್ಪು ಹಾಕೊಂಡು ಒಂದು 1/4 ಗಂಟೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಬೇಕು. ಒಂದು ಮಿಕ್ಸಿ ಜಾರಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಕೊಬೇಕು. ಕಡಾಯಿಗೆ ಎಣ್ಣೆ ಬಿಟ್ಕೊಂಡು ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಚಿಕನ್ ಹಾಕೊಂಡು ಸ್ವಲ್ಪ ನೀಟಾಗಿ ಬಾಡಿಸ್ಕೊಂಡು ಅದಕ್ಕೆ ರುಬ್ಬಿರ್ತಕ್ಕಂಥ ಮಿಶ್ರಣನೆಲ್ಲ ಹಾಕ್ಕೊಂಡು ಸ್ವಲ್ಪ ಒಂದು 3/4 ಭಾಗ ಬೇಯಿಸ್ಕೊಬೇಕಾಗುತ್ತೆ. ನೆಕ್ಸ್ಟ್ ಬಂದು 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಸೋಂಪನ್ನ ನೀಟಾಗಿ ಹುರ್ಕೊಳ್ಬೇಕು. ಹುರ್ಕೊಂಡಿದ್ದಾದಮೇಲೆ ಪುಡಿ ಮಾಡಿ ಎತ್ತಿಟ್ಕೊಂಡು 3/4 ಭಾಗ ಬೆಂದಿರೋ ಅಂಥ ಚಿಕನ್ಗೆಲ್ಲ ಹಾಕ್ಬಿಟ್ಟು ಡ್ರೈ ಮಾಡಿಕೊಂಡ್ರೆ